ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಮದ್ಯ ಮಾರಾಟ ನಿಷೇಧಿಸಲು ತಾಳಿಕೋಟೆ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಹೌದು, ತಾಳಿಕೋಟೆ ಪಟ್ಟಣದಿಂದ 4 ರಿಂದ 5 ಕಿಲೋಮೀಟರ್ ದೂರವಿರುವ ಬೊಮ್ಮನಹಳ್ಳಿ ಗ್ರಾಮ. ಈ ಗ್ರಾಮದಲ್ಲಿ ಹೆಗ್ಗಿಲ್ಲದೆ ಸಾರಾಯಿ ಮಾರಾಟ ನಡೆದಿದೆ. ಈ ಗ್ರಾಮದಲ್ಲಿ ಅನೇಕ ಕಿರಾಣಿ ಅಂಗಡಿಗಳಲ್ಲಿ ಮತ್ತು ಪಾನ್ ಶಾಪ್ಗಳಲ್ಲಿ ಸಾರಾಯಿ ಮಾರಾಟವಾಗುತ್ತದೆ. ಪ್ರತಿದಿನ ಸಾರಾಯಿಯನ್ನು ಕುಡಿದು ಗ್ರಾಮದಲ್ಲಿ ಸಣ್ಣ ಪುಟ್ಟ ಜಗಳಗಳು ಆಗುತ್ತವೆ. ಇದನ್ನೆಲ್ಲ ಮನಗಂಡು ಗ್ರಾಮದ ಮಹಿಳೆಯರು ಅನೇಕ ಸಲ ಅಬಕಾರಿ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರೂ ಕೂಡ ಯಾವುದೇ ರೀತಿ ಪ್ರಯೋಜನವಾಗಿಲ್ಲ. ಇಲ್ಲಿಯವರೆಗೂ ಯಾವ ಅಧಿಕಾರಿಗಳು ಇವರ ಮೇಲೆ ಕ್ರಮವನ್ನು ತೆಗೆದುಕೊಂಡಿಲ್ಲ. ಬೊಮ್ಮನಹಳ್ಳಿ ಗ್ರಾಮದ ಮಹಿಳೆಯರು ಬೇಸತ್ತು ಇಂದು ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ತಾಳಿಕೋಟೆ ತಹಸೀಲ್ದಾರ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಅನೇಕ ಮಹಿಳೆಯರು ಹಾಜರಿದ್ದರು. ವರದಿಗಾರರು ಲಕ್ಷ್ಮಣ್ ಕಲಾಲ್, ಟಿ ನ್ಯೂಸ್, ವಿಜಯಪುರ. ಸಣ್ಣ ಪುಟ್ಟ ಜೀವನಗಳು ಹೊಂಟವಲ್ಲ, ಗಂಡ ಹೆಂಡ್ರ ಸಮಸ್ಯೆ ಇವು ಯಾವುದು ಕೂಡ ಏನು ನೋಡುವುದಿಲ್ಲ. ಇಷ್ಟು ಅದರಿಂದ ತುಂಬಾ ಸಮಸ್ಯೆ ಆಗ್ತಿದೆ. ದಯವಿಟ್ಟು ಹೇಳೋದು, ನಮಗೆ ಅದೊಂದು ಬಂದ್ ಮಾಡಿಕೊಟ್ರೆ ತುಂಬಾ ಹೆಲ್ಪ್ ಮಾಡ್ದಂಗಾಗುತ್ತೆ. ನೋಡಿ, ಮುಂದೆ ಏನು ವಿಚಾರ ಮಾಡ್ತೀರಿ, ಇದನ್ನಾದರೂ ಮುಂದೆ ಕ್ರಮ ತಗೋತಿರೋ, ಇದನ್ನಾದರೂ ಮತ್ತೆ ಇದೇ ಗಾಳಿ ತೂರಾಟ ಮಾಡೋದಂತೂ ಬೇಡ. ಯಾವುದೇ ತಗೊಳ್ಳಿ ಕ್ರಮ, ಒಟ್ಟು ಜನಕ್ಕೆ ಒಳ್ಳೇದಾಗುವಂಥ ರೀತಿ ಮಾಡಿರಿ ಅಷ್ಟೇ. ನೀವು ಅಬಕಾರಿ ಇಲಾಖೆ ಭೇಟಿಯಾಗಿರಿ? ಹಾಂ, ಅಬಕಾರಿ ಇಲಾಖೆ ಭೇಟಿಯಾಗಿದ್ದು ಆಯಿತು, ಲೆಟ್ರ್ ಮಾಡಿದ್ದಾಯಿತು. ಅವ್ರು ವಾಪಸ್ ರಿಸಿಪ್ಟ್ ಕಾಪಿನೂ ಕೊಟ್ಟಿದ್ದಾರೆ. ಅದನ್ನು ತಂದು ನಾವು ತಹಸೀಲ್ದಾರ್ ಆಫೀಸ್ ಕೊಟ್ಟಿದ್ದೀವಿ, ಇಲ್ಲಿನೂ ರಿಸಿಪ್ಟ್ ಕಾಪಿ ಕೊಟ್ಟಿದ್ದಾರೆ. ಎಲ್ಲ ಕಡೆನೂ ಮುಡಿಸಿದ್ದೀವಿ, ಸ್ಟೇಷನ್ಗೂ ಮುಡಿಸಿದ್ದೀವಿ, ಎಲ್ಲ ಕಡೆನೂ ಹೋಗಿದ್ದೀವಿ. ಬಟ್ ಯಾರು ಇದುವರೆಗೂ ಬಂದು ಯಾವುದು ಏನು ಕ್ರಮ ತಗೊಂಡೇ ಇಲ್ಲ. ಅಂಗಡಿಯಾಗ ಸಿಗ್ಬೇಕಂತ ದಾರು. ಹಾಂ, ಅಂಗಡಿಯಾಗಿ ನಾವೇ ಕುಂದಿರ್ಬೇಕಲ್ಲ, ಅಂಗಡಿ ಕೈಲಿ. ಹಾಂ, ಅಂಗಡಿಯಾಗ ನಾವೇ ಇಟ್ಕೊಂಡು ಕುಂದಿರ್ಬೇಕು, ಅವ್ರಿಗೆ ಕಾಯ್ಕೋತ್ ಕುಂದಿರ್ಬೇಕು. ಅವರು ಏನು ಮಾಡೋದು, ಎಲ್ಲಿ ದಾರು ಬಂದ್ ಮಾಡಿಸೋ ಸಲುವಾಗಿ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಬೆಳಗ್ಗೆ 4 ಗಂಟೆಲಿಂದಾನೇ ಸ್ಟಾರ್ಟ್, ಇಡೀ ರಾತ್ರಿ ಎಲ್ಲ ಚಲು ದಾರದ ಅಂಗಡಿ. ಅದಕ್ಕೆ ಲಿಮಿಟ್ಸ್ ಅನ್ನೋದೇ ಇಲ್ಲ. ಕೊಡ್ತಾರ ಕುದ್ರಿ ಅಂತಿಲ್ಲ, ಏನಂತಿಲ್ಲ. ಅವ್ರ ಮನೇಲಿ ಏನ್ ಪ್ರಾಬ್ಲಮ್ ಆಗ್ತಾವ ಅಂತ ಗೊತ್ತಿಲ್ಲ. ಜೀವಗಳು, ಸಣ್ಣ ಪುಟ್ಟ ಜೀವಗಳು ಹೋಗ್ತಾವ ಅನ್ನೋದು ಕಬೂರ್ ಇರಲ್ಲ. ಮಾರಾಟ ಮಾಡೋರಿಗಂತೂ ಅಷ್ಟೊಂದು ಇದು ಆಗಿಬಿಟ್ಟಿದೆ. ಈಗ ಮೊದಲ ಏನಾರ ಯಾರಿಗಾರು ಭೇಟಿಯಾಗಿ ಹೇಳಿರಿ? ಈಗೊಮ್ಮೆ ನಾವು ಅಬಕಾರಿ ಇಲಾಖೆಗೆ ಹೋಗಿ ಭೇಟಿ ಕೊಟ್ಟಿದ್ದು ಆಯ್ತು. ತಾಳಿಕೋಟೆಯಲ್ಲಿ ತಹಸೀಲ್ದಾರ್ ಆಫೀಸಿಗೆ ಲೆಟರ್ ಮಾಡಿದ್ದೆ ಆಯ್ತು. ಬಟ್ ಇದುವರೆಗೂ ಯಾರು ಬಂದು ಇದುವರೆಗೂ ಯಾವುದೂ ಕ್ರಮವನ್ನು ಕೈಗೊಂಡಿಲ್ಲ. ಯಾವುದೇ ರೀತಿ ಯಾರೂ ಬರಲಿಲ್ಲ ಕೇಳಕ್ಕೆ ಏನಾಯ್ತು ಅಂತ ಹೇಳಿ. ತಾತ್ಕಾಲಿಕ ಸ್ಟೇಷನ್ಗೆ ಹೋಗಿ ಭೇಟಿ ಕೊಟ್ಟಿದ್ದು ಆಯ್ತು. ತಾತ್ಕಾಲಿಕ ಬರ್ತಾರ, ಆ ಕ್ಷಣದಲ್ಲಿ 1 ವಾರ ಬಂದ್ ಮಾಡ್ತಾರ, ಮತ್ತೆ ತಮ್ಮ ಕಾಯ್ಕತಾವ. ಬಟ್ ಎಲ್ಲ ದುಡ್ಡಿನ ಮೇಲೆ ನಿಂತಿದೆ. ದುಡ್ಡು ಕೊಟ್ರೆ ಎಲ್ಲ ಬಂದ್, ಎಲ್ಲ ಬಾಯಿ ಮುಚ್ಚಿಸಿ ಬಿಡ್ತಾರ. ಯಾರು ಸಪೋರ್ಟ್ ಆಗಿ